ವೆಲ್ಕಮ್ ಬ್ಯಾಕ್. ಪೇಜಾವರ ಶ್ರೀಗಳ ವಿರುದ್ಧ ಮತ್ತೆ ಈಗ BK ಹರಿಪ್ರಸಾದ್ ಅವರು ಕಿಡಿಕಾರಿದ್ದಾರೆ. ಎಲ್ಲ ಸಮುದಾಯಕ್ಕೆ ಸಂವಿಧಾನ ಸಮಾನತೆ ನೀಡಿದೆ, ಪೇಜಾವರ ಶ್ರೀಗಳಿಗೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ ಅಂತ ಅವರು ಹೇಳಿದ್ದಾರೆ. ಸಂವಿಧಾನದ ಬಗ್ಗೆ ನಂಬಿಕೆ ಇಲ್ಲದಿದ್ರೆ ಏನಂತ ಕರೀಬೇಕು? ಮೇಲೆ ನಂಬಿಕೆ ಇರಲ್ಲ. ಈಗ ಸ್ವಾಮೀಜಿ ಅವರನ್ನು ಯಾವ ಕ್ಯಾಟಗರಿಗೆ ಸೇರಿಸೋದು ಅಂತೇಳಿ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ನಾಯಕ BK ಹರಿಪ್ರಸಾದ್ ಅವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ವಾಮೀಜಿಗಳು ಮಾತಾಡೋ ಸಂದರ್ಭದಲ್ಲಿ ಅವರಿಗೆ ಗೌರವ ಸಿಗ್ತಕ್ಕಂಥ ಸಂವಿಧಾನ ಬೇಕು ಅಂತ ಹೇಳಿ ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಏನು ಸಂವಿಧಾನ ನಾಳೆ 75 ವರ್ಷಗಳ ಪೂರ್ಣ ಮಾಡಿ 76ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಯಾರೂ ಸಹ ಸಂವಿಧಾನದಿಂದ ಅತೀತರಲ್ಲ. ರಾಷ್ಟ್ರಪತಿಗಳು ಸಹ ಸಂವಿಧಾನದ ಮೇಲಿಲ್ಲ, ಅವರು ಸಹ ಅತೀತರಲ್ಲ ಸಂವಿಧಾನದಿಂದ. ಎಲ್ಲರೂ ಸಹ ಸಂವಿಧಾನದ ಅಡಿಯಲ್ಲಿ ನಾವು 75 ವರ್ಷಗಳ ಕಾಲ ಅನ್ಯೋನ್ಯವಾಗಿ ಬಾಳಿರ್ತಕ್ಕಂಥದ್ದು, ಅಭಿವೃದ್ಧಿಯನ್ನು ಸಹ ನಾವು ನೋಡಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಸಂವಿಧಾನ ಅಂತಕ್ಕಂಥದ್ದು ಎಲ್ಲ ಧರ್ಮ, ಎಲ್ಲ ಜಾತಿ, ಎಲ್ಲ ಪಂಗಡ, ಎಲ್ಲ ಭಾಷೆ ಎಲ್ಲವೂ ಸಹ ಗೌರವ ಕೊಟ್ಟಿರ್ತಕ್ಕಂಥ ಭಾಳ ಪವಿತ್ರವಾದ ಅತಿ ದೊಡ್ಡ ಸಂವಿಧಾನ ಮತ್ತು ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಸಂವಿಧಾನ ಎಲ್ಲರೂ ಸಹ ಗೌರವ ಕಾಣ್ತಾ ಇದೆ. ಸಂವಿಧಾನದ ಬಗ್ಗೆ ಏನಾದರೂ ನಂಬಿಕೆ ಇಲ್ಲದಿರ್ತಕ್ಕಂಥವ್ರು ಈಗಾಗಲೇ ಒಂದು ಕಡೆ ನಕ್ಸಲೈಟ್ ಇರ್ತಾರೆ, ಮತ್ತೊಂದು ಕಡೆ ಭಯೋತ್ಪಾದಕರು ಇರ್ತಾರೆ. ಸ್ವಾಮೀಜಿಗಳು ಸಂವಿಧಾನ ಬೇಡ ಅಂದಾಗ ನಾವು ಅವ್ರು ಏನು ಕರಿಬೇಕು ಅನ್ನೋದು ನಮ್ಗೆ ಯಾರಿಗೂ ಸಹ ಗೊತ್ತಾಗ್ತಾ ಇಲ್ಲ. ಸ್ವಾಮೀಜಿಗಳು ನೋಡಿದಾಗ ಸಂವಿಧಾನ ಬೇಡ ಅಂತ ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ಬೇಡ, ಈ ಸಂವಿಧಾನದ ಪರ್ಯಾಯವಾಗಿ ಯಾವ ಸಂವಿಧಾನವನ್ನು ಕೊಡ್ತಾರೆ ಅನ್ನೋದು ಸಹ ಹೇಳಬೇಕು. ಸ್ವಾಮೀಜಿಗಳು ವೆಲ್ಕಮ್ ಬ್ಯಾಕ್. ಪೇಜಾವರ ಶ್ರೀಗಳ ವಿರುದ್ಧ ಮತ್ತೆ ಈಗ BK ಹರಿಪ್ರಸಾದ್ ಅವರು ಕಿಡಿಕಾರಿದ್ದಾರೆ. ಎಲ್ಲ ಸಮುದಾಯಕ್ಕೆ ಸಂವಿಧಾನ ಸಮಾನತೆ ನೀಡಿದೆ, ಪೇಜಾವರ ಶ್ರೀಗಳಿಗೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ ಅಂತ ಅವರು ಹೇಳಿದ್ದಾರೆ. ಸಂವಿಧಾನದ ಬಗ್ಗೆ ನಂಬಿಕೆ ಇಲ್ಲದಿದ್ರೆ ಏನಂತ ಕರೀಬೇಕು? ಮೇಲೆ ನಂಬಿಕೆ ಇರಲ್ಲ. ಈಗ ಸ್ವಾಮೀಜಿ ಅವರನ್ನು ಯಾವ ಕ್ಯಾಟಗರಿಗೆ ಸೇರಿಸೋದು ಅಂತೇಳಿ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ನಾಯಕ BK ಹರಿಪ್ರಸಾದ್ ಅವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ವಾಮೀಜಿಗಳು ಮಾತಾಡೋ ಸಂದರ್ಭದಲ್ಲಿ ಅವರಿಗೆ ಗೌರವ ಸಿಗ್ತಕ್ಕಂಥ ಸಂವಿಧಾನ ಬೇಕು ಅಂತ ಹೇಳಿ ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಏನು ಸಂವಿಧಾನ ನಾಳೆ 75 ವರ್ಷಗಳ ಪೂರ್ಣ ಮಾಡಿ 76ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಯಾರೂ ಸಹ ಸಂವಿಧಾನದಿಂದ ಅತೀತರಲ್ಲ. ರಾಷ್ಟ್ರಪತಿಗಳು ಸಹ ಸಂವಿಧಾನದ ಮೇಲಿಲ್ಲ, ಅವರು ಸಹ ಅತೀತರಲ್ಲ ಸಂವಿಧಾನದಿಂದ. ಎಲ್ಲರೂ ಸಹ ಸಂವಿಧಾನದ ಅಡಿಯಲ್ಲಿ ನಾವು 75 ವರ್ಷಗಳ ಕಾಲ ಅನ್ಯೋನ್ಯವಾಗಿ ಬಾಳಿರ್ತಕ್ಕಂಥದ್ದು, ಅಭಿವೃದ್ಧಿಯನ್ನು ಸಹ ನಾವು ನೋಡಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಸಂವಿಧಾನ ಅಂತಕ್ಕಂಥದ್ದು ಎಲ್ಲ ಧರ್ಮ, ಎಲ್ಲ ಜಾತಿ, ಎಲ್ಲ ಪಂಗಡ, ಎಲ್ಲ ಭಾಷೆ ಎಲ್ಲವೂ ಸಹ ಗೌರವ ಕೊಟ್ಟಿರ್ತಕ್ಕಂಥ ಭಾಳ ಪವಿತ್ರವಾದ ಅತಿ ದೊಡ್ಡ ಸಂವಿಧಾನ ಮತ್ತು ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಸಂವಿಧಾನ ಎಲ್ಲರೂ ಸಹ ಗೌರವ ಕಾಣ್ತಾ ಇದೆ. ಸಂವಿಧಾನದ ಬಗ್ಗೆ ಏನಾದರೂ ನಂಬಿಕೆ ಇಲ್ಲದಿರ್ತಕ್ಕಂಥವ್ರು ಈಗಾಗಲೇ ಒಂದು ಕಡೆ ನಕ್ಸಲೈಟ್ ಇರ್ತಾರೆ, ಮತ್ತೊಂದು ಕಡೆ ಭಯೋತ್ಪಾದಕರು ಇರ್ತಾರೆ. ಸ್ವಾಮೀಜಿಗಳು ಸಂವಿಧಾನ ಬೇಡ ಅಂದಾಗ ನಾವು ಅವ್ರು ಏನು ಕರಿಬೇಕು ಅನ್ನೋದು ನಮ್ಗೆ ಯಾರಿಗೂ ಸಹ ಗೊತ್ತಾಗ್ತಾ ಇಲ್ಲ. ಸ್ವಾಮೀಜಿಗಳು ನೋಡಿದಾಗ ಸಂವಿಧಾನ ಬೇಡ ಅಂತ ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ಬೇಡ, ಈ ಸಂವಿಧಾನದ ಪರ್ಯಾಯವಾಗಿ ಯಾವ ಸಂವಿಧಾನವನ್ನು ಕೊಡ್ತಾರೆ ಅನ್ನೋದು ಸಹ ಹೇಳಬೇಕು. ಸ್ವಾಮೀಜಿಗಳು ವೆಲ್ಕಮ್ ಬ್ಯಾಕ್. ಪೇಜಾವರ ಶ್ರೀಗಳ ವಿರುದ್ಧ ಮತ್ತೆ ಈಗ BK ಹರಿಪ್ರಸಾದ್ ಅವರು ಕಿಡಿಕಾರಿದ್ದಾರೆ. ಎಲ್ಲ ಸಮುದಾಯಕ್ಕೆ ಸಂವಿಧಾನ ಸಮಾನತೆ ನೀಡಿದೆ, ಪೇಜಾವರ ಶ್ರೀಗಳಿಗೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ ಅಂತ ಅವರು ಹೇಳಿದ್ದಾರೆ. ಸಂವಿಧಾನದ ಬಗ್ಗೆ ನಂಬಿಕೆ ಇಲ್ಲದಿದ್ರೆ ಏನಂತ ಕರೀಬೇಕು? ಮೇಲೆ ನಂಬಿಕೆ ಇರಲ್ಲ. ಈಗ ಸ್ವಾಮೀಜಿ ಅವರನ್ನು ಯಾವ ಕ್ಯಾಟಗರಿಗೆ
ಸೇರಿಸೋದು ಅಂತೇಳಿ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ನಾಯಕ BK ಹರಿಪ್ರಸಾದ್ ಅವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ವಾಮೀಜಿಗಳು ಮಾತಾಡೋ ಸಂದರ್ಭದಲ್ಲಿ ಅವರಿಗೆ ಗೌರವ ಸಿಗ್ತಕ್ಕಂಥ ಸಂವಿಧಾನ ಬೇಕು ಅಂತ ಹೇಳಿ ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಏನು ಸಂವಿಧಾನ ನಾಳೆ 75 ವರ್ಷಗಳ ಪೂರ್ಣ ಮಾಡಿ 76ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಯಾರೂ ಸಹ ಸಂವಿಧಾನದಿಂದ ಅತೀತರಲ್ಲ. ರಾಷ್ಟ್ರಪತಿಗಳು ಸಹ ಸಂವಿಧಾನದ ಮೇಲಿಲ್ಲ, ಅವರು ಸಹ ಅತೀತರಲ್ಲ ಸಂವಿಧಾನದಿಂದ. ಎಲ್ಲರೂ ಸಹ ಸಂವಿಧಾನದ ಅಡಿಯಲ್ಲಿ ನಾವು 75 ವರ್ಷಗಳ ಕಾಲ ಅನ್ಯೋನ್ಯವಾಗಿ ಬಾಳಿರ್ತಕ್ಕಂಥದ್ದು, ಅಭಿವೃದ್ಧಿಯನ್ನು ಸಹ ನಾವು ನೋಡಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಸಂವಿಧಾನ ಅಂತಕ್ಕಂಥದ್ದು ಎಲ್ಲ ಧರ್ಮ, ಎಲ್ಲ ಜಾತಿ, ಎಲ್ಲ ಪಂಗಡ, ಎಲ್ಲ ಭಾಷೆ ಎಲ್ಲವೂ ಸಹ ಗೌರವ ಕೊಟ್ಟಿರ್ತಕ್ಕಂಥ ಭಾಳ ಪವಿತ್ರವಾದ ಅತಿ ದೊಡ್ಡ ಸಂವಿಧಾನ ಮತ್ತು ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಸಂವಿಧಾನ ಎಲ್ಲರೂ ಸಹ ಗೌರವ ಕಾಣ್ತಾ ಇದೆ. ಸಂವಿಧಾನದ ಬಗ್ಗೆ ಏನಾದರೂ ನಂಬಿಕೆ ಇಲ್ದಿರ್ತಕ್ಕಂಥವ್ರು ಈಗಾಗಲೇ ಒಂದು ಕಡೆ ನಕ್ಸಲೈಟ್ ಇರ್ತಾರೆ, ಮತ್ತೊಂದು ಕಡೆ ಭಯೋತ್ಪಾದಕರು ಇರ್ತಾರೆ. ಸ್ವಾಮೀಜಿಗಳು ಸಂವಿಧಾನ ಬೇಡ ಅಂದಾಗ ನಾವು ಅವ್ರನ್ನ ಏನು ಕರಿಬೇಕು ಅನ್ನೋದು ನಮ್ಗೆ ಯಾರಿಗೂ ಸಹ ಗೊತ್ತಾಗ್ತಾ ಇಲ್ಲ. ಸ್ವಾಮೀಜಿಗಳು ನೋಡಿದಾಗ ಸಂವಿಧಾನ ಬೇಡ ಅಂತ ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ಬೇಡ, ಈ ಸಂವಿಧಾನದ ಪರ್ಯಾಯವಾಗಿ ಯಾವ ಸಂವಿಧಾನವನ್ನು ಕೊಡ್ತಾರೆ ಅನ್ನೋದು ಸಹ ಹೇಳಬೇಕು. ಸ್ವಾಮೀಜಿಗಳು ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.